ಮತ್ತೆ ಸರಸ ವಿರಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟದವರಲ್ಲೇ ಜಗಳಗಳು ತಪ್ಪಿಸೋಕ್ಕಾಗಲ್ಲ. ಇನ್ನು ದಾಂಪತ್ಯ ಬಂಧನದಿಂದ ಒಂದಾದವರಲ್ಲಿ ಜಗಳಗಳು ಇರೋದಿಲ್ಲ. ಆದರೆ ಸಂಸಾರಗಳು 100ಕ್ಕೆ 100 ಯಾಕೆ ಮುರಿತಾ ಇಲ್ಲ? ಅವರು ಅಳವಡಿಸಿಕೊಂಡಿರುವಂತಹ ಅದು ಜೀವನ ಮಂತ್ರ ಆದರೂ ಏನೋ. ಬದುಕು ಅಂತ ಅಂದರೆ ನಾವು ಅಂದ್ಕೊಂಡ ಹಾಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಬೇಡ ಅಂದಾಗ ಕಿತ್ತೆಸೆಯೋಕ್ಕೂ ಆಗೋದಿಲ್ಲ. ಹಾಗಾದರೆ ನಾವು ಹೊಂದಾಣಿಕೆ ಅಂದರೆ ಸಾಮರಸ್ಯವನ್ನು ತರೋದು ಹೇಗೆ? ಬನ್ನಿ ಇದ್ರ ಬಗ್ಗೆ ಚರ್ಚೆಯನ್ನು ಮುಂದುವರ್ಸೋಣ. ಓಕೆ ರೂಪಾ ಅವರೇ, ಸರಸ್ವತಿ ಅವರು ಹೇಳ್ತಾ ಇದ್ರು, ಮೊದಲು ಅಪ್ಪ ಅಮ್ಮ ಹೊಡೆದ್ರು ಕೂಡ ಏನು ಅಂದ್ಕೊಳ್ತಿರ್ಲಿಲ್ಲ. ಈಗ ಬಹಳಷ್ಟು ಸ್ವಾತಂತ್ರ್ಯ ಸಿಕ್ಕಿದೆ ಅವರಿಗೆ, ಆರ್ಥಿಕವಾಗಿ ಪ್ರಬಲರಾಗಿದ್ದಾರೆ, ಸಮಾನತೆ ಇದೆ. ಈಗ ಕಾನೂನುಗಳು ಕೂಡ ಹೆಣ್ಣಿನ ಪರವಾಗಿ ಜಾಸ್ತಿ ಇದೆ, ಆದರೆ ಗಂಡ್ಮಕ್ಳ ಪರವಾಗಿ ಜಾಸ್ತಿ ಇಲ್ಲ ಅಂತ. ಅದಕ್ಕೆ ನೀವೇನು ಹೇಳ್ತೀರಿ? ಕಾನೂನು ತನಕ ಹೋಗೋ ತನಕ ಬದುಕಬೇಕಲ್ಲ. ಎಲ್ಲ ಏನೋ ಒಂದು ಪ್ರಾಬ್ಲಮ್ ಬಂದ್ಮೇಲೆ ಕೇಸ್ ಹಾಕೋತೀವಿ, ಕೇಸ್ ಹಾಕಿದ್ಮೇಲೆ ಹೆಣ್ಣಿನ ಪರವಾಗಿರುತ್ತೆ, ಗಂಡನ ಪರವಾಗಿರುತ್ತೆ ಅಂತ ಹೇಳುತ್ತೆ. ಕಾನೂನ್ಗೆ ಹೋಗೋ ತನಕ ನಾವು ಜೀವನ ನಡೆಸಬೇಕಾದ್ರೆ ನೆಮ್ಮದಿಯಾಗಿರ್ಬೇಕು. ನಾವು ಅವಾಗ್ಲೂ ಎಲ್ಲಾ ರೀತಿ ಕಿರುಕುಳಗಳನ್ನ ಅನುಭವಿಸ್ತಾ ಇರ್ಬೇಕಾದ್ರೆ, ಅವಳು ತಾಯಿಯಾಗಿ, ಅಕ್ಕ ಆಗಿ, ತಂಗಿಯಾಗಿ, ಸಮಾಜದಲ್ಲಿ ಒಂದು ಹೆಣ್ಣಾಗಿ, ಅಥವಾ ಅವಳೊಂದು ಸಾಫ್ಟ್ವೇರ್ ಕಂಪನಿಗೆ ಹೋದ್ರೂ ಅಲ್ಲಿ ನೀವು ಎಲ್ಲಾ ಕಡೆ ಪರ್ಸೆಂಟೇಜ್ ವೈಸ್ ತಗೊಂಡ್ರೆ ಎಲ್ಲೋ ಗಂಡಸರಿಗೆ ಕಿರುಕುಳ ಕೊಡ್ತಿರೋ ಅಂತ ಹೇಳ್ತೀರ ಒಂದು 2% ಇರಬಹುದು, ಅದನ್ನ ಒಪ್ಕೊಳ್ತೀನಿ. ಆದ್ರೆ ಈ ಬೇರೆ 98% ಜನ ಎಲ್ಲಿ ಹೋದ್ರು, ಒಂದು ಮಾರ್ಕೆಟ್ಗೆ ಹೋಗ್ಲಿ, ಒಂದು ಫಿಲಮ್ ಥಿಯೇಟರ್ಗೆ ಹೋಗ್ಲಿ, ಯಾವುದೇ ರಂಗದಲ್ಲಿರ್ಲಿ, ಅವಳು ಅನುಭವಿಸ್ತಾ ಇರೋದು ವ್ಯತ್ಯೆಗಳು, ಅವಳು ಎಷ್ಟೇ ವೆಲ್ ಎಜುಕೇಟೆಡ್ ವ್ಯಕ್ತಿ ಆಗಿದ್ರು 10 ಜನ ಬಂದು ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡಿದ್ರೆ ಅವಳು ಅದ್ರ ಮೂಲಕ ಅನುಭವಿಸ್ಲೇಬೇಕು. ಶಿ ಕೆನಾಟ್ ಸ್ಟಾಪ್ ಇಟ್. ಸೊ ನಾನೇನು ಹೇಳೋದು ಅಂದ್ರೆ, ಗಂಡಸರಿಗೆ ಹೆಂಡತಿ ಬೈದಾಗ ಅಥವಾ ಹೆಂಡತಿ ಜಗಳ ಆಡಿದಾಗ ಮಾತ್ರ ಕೋಪ ಬರುತ್ತಲ್ವಾ. ರೋಡಲ್ಲಿ ಹೋಗೋರು 10 ಜನ ನಮ್ಮನ್ನ ರೇಗಿಸ್ತಾನೆ ಇರ್ತಾರೆ, ಕೋಪ ಬರೆಸ್ತಾನೆ ಇರ್ತಾರೆ. ಅವ್ರಿಗೂ ಹೋಗ್ಬಿಟ್ಟು ನಾವು ಹಂಗೆ ಬಿಹೇವ್ ಮಾಡಕ್ಕಾಗುತ್ತೆ. ಈಗ ಇನ್ನೊಬ್ಬ ಅತಿಥಿ ಕೂಡ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ, ಮನಃಶಾಸ್ತ್ರಜ್ಞರಾದಂತಹ ಶಿವದೇವ್ ಅವರು. ಶಿವದೇವ್ ಅವರೇ ಸ್ವಾಗತ. ಈಗ ನಾವು ಪರ್ಟಿಕ್ಯುಲರ್ ಆಗಿ ಗಂಡಸರು ಹಾಗೂ ಹೆಂಗಸರು, ಯಾರು ಮಾನಸಿಕ ಸ್ಥಿತಿ ಬದಲಾಗಿದೆ, ಯಾರು ಈ ಕೌಟುಂಬಿಕ ಕಲಹದಲ್ಲಿ ಹೆಚ್ಚು ನೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ನೀವೊಬ್ಬ ಸೈಕ್ಯಾಟ್ರಿಸ್ಟ್ ಆದ್ರಿಂದ ಬಹಳಷ್ಟು ಜನ ಕೌನ್ಸಿಲಿಂಗ್ಗೆ ನಿಮ್ಮ ಹತ್ರ ಬರ್ತಾನೆ ಇರ್ತಾರೆ. ಇದರಲ್ಲಿ ಹೆಂಗಸರ ಪ್ರಮಾಣ ಜಾಸ್ತಿ ಇದೆ, ಆ ಗಂಡಸರ ಪ್ರಮಾಣ ಜಾಸ್ತಿ ಇದೆಯಾ ಈ ಒಂದು ಕೌಟುಂಬಿಕ ಕಲಹ ಅಥವಾ ದಾಂಪತ್ಯದಲ್ಲಿ ವಿರಸ? ಇವಾಗ ಹೇಳಬೇಕಾದ್ರೆ ನೀವೇ ಹೇಳ್ದಾಗೆ ಗಂಡಸರು ಇಲ್ಲ ಹೆಂಗಸರು ಅಂತ ಬರೋದಿಲ್ಲ. ಯಾಕೆಂದ್ರೆ ಇಟ್ಸ್ ಮೋರ್ ಲೈಕ್ ಕಪಲ್. ಸೊ ಗಂಡ ಹೆಂಡತಿ ಅಂದ್ಮೇಲೆ ಇಬ್ರು ಒಟ್ಟಿಗೆ ಒಂದೇ ರೀತಿಯಲ್ಲಿ ಬರ್ತಾರೆ, ಬಟ್ ಬರೋ ಪ್ರೆಸೆಂಟೇಷನ್ ಬೇರೆ ಬೇರೆ ಆಗಿರ್ಬೋದು. ಒಬ್ರು ಆಲ್ಕೋಹಾಲ್ ಪ್ರಾಬ್ಲಮ್ ಇಂದ ಬರ್ಬೋದು, ಇಲ್ಲ ಅಂತಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಇಂದ ಬರ್ಬೋದು, ಇಲ್ಲ ಅಂದ್ರೆ ಡಿಪ್ರೆಷನ್ಗಿಂತ ಮುಂದೆ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಅಂತ ಆಗುತ್ತೆ, ಚಿಕ್ಕ ಪ್ರಮಾಣದಲ್ಲಿ ಡಿಪ್ರೆಷನ್ ಆಗುತ್ತೆ. ಸೊ ಆ ರೀತಿಯಲ್ಲಿ ಬರ್ಬೋದು. ಸೊ ನಿದ್ದೆ ತೊಂದರೆಗಳಿಂದ ಬರ್ಬೋದು. ಸೊ ಹಲವಾರು ರೀತಿಯಲ್ಲಿ ಪ್ರೆಸೆಂಟ್ ಆಗುತ್ತೆ. ಬಟ್ ಅದು ಬಂದ ನಂತರ ಒಳಗೆ ನಾವು ಡೀಟೇಲ್ ಆಗಿ ಹಿಸ್ಟ್ರಿ ತಗೊಂಡಾಗ ನಮಗೆ ಅರ್ಥ ಆಗುತ್ತೆ ದಟ್ ಸಾಮಾನ್ಯವಾಗಿ ಈ ತರ ಕಲಹದಿಂದ ಉಂಟಾಗುವಂತಹ ರೋಗಗಳು ಅಥವಾ ಆ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ. ಅದೇನೆ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಅಂತ ಹೇಳ್ತೀವಿ. ದಟ್ ಇಸ್ ದ ಫಸ್ಟ್ ಸ್ಟೆಪ್. ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಸ್ವಲ್ಪ ನಿದ್ದೆ ಬರೋದಿಲ್ಲ, ಆತಂಕ ತೊಂದರೆಗಳಾಗೋದು ಹೆಚ್ಚಾಗಿ. ಬಟ್ ಫಂಕ್ಷನಾಲಿಟಿ ಏನು ತೊಂದರೆ ಆಗಲ್ಲ. ಅವ್ರ ದಿನಚರಿ ಮತ್ತೆ ಅವ್ರ ದೈನಂದಿನ ಜೀವನದಲ್ಲಿ ಹೆಂಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ತೀರಾ ಕ್ಲೋಸ್ ಇರೋರಿಗೆ ಮಾತ್ರ ಗೊತ್ತಾಗಬಹುದು ಏನೋ ತೊಂದರೆ ಇದೆ ಅಂತ. ಬಟ್ ಹೆಚ್ಚು ಜನಕ್ಕೆ ಪ್ರಮಾಣದಲ್ಲಿ ಡಿಪ್ರೆಷನ್ ಆಗುವಷ್ಟು ತೊಂದರೆ ಇರೋದಿಲ್ಲ. ನೆಕ್ಸ್ಟ್ ಡಿಪ್ರೆಷನ್ ಆಗ್ಬೋದು. ಕೆಲವರಿಗೆ ಜೆನೆಟಿಕ್ ಫ್ಯಾಕ್ಟರ್ಸ್ ಎಲ್ಲ ತೊಂದರೆಗಳಿದ್ದಲ್ಲಿ ಸೈಕೋಸಿಸ್ ಕೂಡ ಆಗ್ಬೋದು. ಆಮೇಲೆ ಇನ್ನೊಂದು ಏನಂತಂದ್ರೆ ಆಲ್ಕೋಹಾಲ್ ಮತ್ತೆ ಡ್ರಗ್ಸ್ ಅಂದ್ರೆ ಎಸ್ಕೇಪಿಸಮ್. ಸೊ ಎಸ್ಕೇಪಿಸಮ್ ಕಡೆ ಹೋದಾಗ ಅವರು ಡ್ರಗ್ಸ್ ಮತ್ತೆ ಆಲ್ಕೋಹಾಲ್ ತಗೊಂಡು ಅದರಿಂದಾಗಿ ಮಾನಸಿಕ ತೊಂದರೆಗಳಿಗೆ ಒಳಗಾಗಬಹುದು. ಸೊ ಹಲವಾರು ರೀತಿಯಲ್ಲಿ ರೋಗ ಲಕ್ಷಣಗಳಿರುತ್ತೆ. ಓಕೆ ಅಂಜನಪ್ಪ ಅವರೇ, ಈಗ ಒಂದು ಮಾತು ಮೊದಲೇ ಹೇಳ್ಬಿಡ್ತೀನಿ, ಡಾಮಿನೇಟಿಂಗ್ ಪಾರ್ಟ್ನರ್ ಇಸ್ ಆಲ್ವೇಸ್ ಹಸ್ಬೆಂಡ್. ನಾನು ಬೀಯಿಂಗ್ ಅನ್ ಹಸ್ಬೆಂಡ್, ನಮ್ಮ ಸೊಸೈಟಿ ಒಳಗೆ ನಾವು ಸಾಮಾನ್ಯವಾಗಿ ನಾವು ನೋಡೋವಾಗೆ ಔಟ್ ಆಫ್ ದಿ ಪಾರ್ಟ್ನರ್ ನಾವು ಹೇಳ್ತೀವಿ ಇಬ್ರು ಸಮ, ಇಬ್ರು ಈಕ್ವಲ್, ಹೇಳಲಿಕ್ಕೆ ಚೆನ್ನಾಗಿರುತ್ತೆ. ಬಟ್ ಬಹಳ ಫ್ಯಾಮಿಲಿ ಒಳಗೆ ನೀವು ನೋಡಿ ಡಾಮಿನೇಟ್ ಪರ್ಸನ್ ಇದು. ಅಫ್ಕೋರ್ಸ್ ಮೇಡಮ್ ಹೇಳ್ದಂಗೆ ಅವ್ರು ಗಂಡಸರಿಗೆ ಇವತ್ತು ಅನೇಕ ಲೇಡೀಸ್ ಮಿಸ್ಯೂಸ್ ಮಾಡ್ಕೊಂಡು ಆ ಡೌರಿನ ಗಂಡಸರಿಗೂ ತೊಂದರೆ ಕೊಡ್ತಿದ್ದಾರೆ. ಬಟ್ ಸಂಸಾರ ಅನ್ನೋದು ಡಾಕ್ಟರ್ ಹೇಳ್ದಂಗೆ ಇದು ಇಬ್ರು ಇದ್ದೇ ಇರ್ತಾರೆ. ಬಟ್ ಡೆಫಿನೆಟ್ ದಾಂಪತ್ಯದಲ್ಲಿ ಹೆಚ್ಚಿಗೆ ಹಾನಿಗೊಳಗಾಗ್ತಾ ಇರೋದು ಮಹಿಳೆಯರು ಅಂತ ಹೇಳ್ತೀರಾ? ಅಂದ್ರೆ ನಿಮ್ಮ ಕಡೆ, ನಿಮ್ಮ ಡಾಕ್ಟರ್ಸ್ ಕಡೆ ಬರುವಂತಹ ಹೆಂಗಸರು ಮತ್ತೆ ಗಂಡಸರ ಪ್ರಮಾಣವನ್ನ ನೋಡಿದಾಗ, ಈ ರೋಗ ಲಕ್ಷಣಗಳನ್ನ ನೋಡಿದಾಗ ಹೆಂಗಸರು ತುಂಬಾ ಬಾಧಿತರಾಗಿರ್ತಾರೆ ಅಂತ ಹೇಳ್ತೀರಾ? ಅಂದ್ರೆ ಅಬಲಿಯರು, ಅದು ಆ ಮಾತು ಹಂಗೆ ಇದೆ. ಇವತ್ತು ಈಕ್ವಲ್ ಸ್ಟೇಟಸ್ ನೀವು ಕೊಟ್ಟಿರ್ಬೋದು ಎಲ್ಲಾ ಇದು ಫೀಲ್ಡ್ ನಲ್ಲೂ ಕೂಡ. ಆದ್ರೂ ಕೂಡ ಇವತ್ತು ನಾವು ಸಮಾಜದಲ್ಲಿ ನಾವೇ ಬದುಕ್ತಾ ಇದೀವಿ, ನಾವೇ ನೋಡ್ತಿದೀವಿ. ಡೆಫಿನೆಟ್ಲಿ ಮೇಲ್ ಡಾಮಿನೇಟೆಡ್ ಸೊಸೈಟಿ ನಮ್ದಿದೆ, ನೀವೇನೇ ಹೇಳಿ. ಈ ವಿಚಾರದಲ್ಲಿ ಒಂದು ಹೇಳಿ ಬಯಸ್ತೀನಿ. ಜನರೇಷನ್ ಕೂಡ ಬದಲಾಗ್ತಿರೋದ್ರಿಂದ, ಸೊ ಅಲಾಂಗ್ ವಿತ್ ದ ಜನರೇಷನ್ ಮದುವೆ ಆಗೋ ರೀತಿ, ಮದುವೆ ಆದ್ಮೇಲೆ ರೀತಿ ಹೌದು ಬದಲಾಗ್ತಾ ಇದೆ. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಮುಂಚೆ ಇದ್ದಿರೋ ರೀತಿಯಲ್ಲಿ ಇವಾಗಿಲ್ಲ. ಆಮೇಲೆ ಫೀಮೇಲ್ಸ್ ಆರ್ ಮೋರ್ ಎಜುಕೇಟೆಡ್
ಎಜುಕೇಟೆಡ್ ಇವಾಗ ಎಲ್ಲರಿಗೂ ಎಜುಕೇಶನ್ ಬೇಕಂತಾರೆ, ಅಟ್ಲೀಸ್ಟ್ ಒಂದು ಮಿನಿಮಮ್ ಡಿಗ್ರಿ ಮಾಡ್ಕೊಳ್ಳೋಣ ಅಂತಾರೆ. ಡಿಗ್ರಿ ಮಾಡ್ಕೊಳ್ಳಿಲ್ಲ ಅಂತಂದ್ರು PUC ಸೇರ್ಕೊಂಡು ಮತ್ತೆ ಬೇರೆ IT ಆ ತರ ಮಾಡಿ ಕೆಲಸಗಳಲ್ಲಿ ಇರ್ತಾರೆ ಗಾರ್ಮೆಂಟ್ಸ್ ಅಲ್ಲಿ. ಸೊ ಒಂದು ಎಂಪವರ್ಮೆಂಟ್ ಬಂದಿದೆ, ಲೇಡೀಸ್ಗೆ ಒಂದು ಎಂಪವರ್ಮೆಂಟ್ ಇದೆ. ಅದರಿಂದಾಗಿ ಏನಾಗ್ತಾ ಇದೆ ಅಂತಂದ್ರೆ ಅವರು ನಾವು ಬಗ್ಬೇಕಂತಿಲ್ಲ, ನಮ್ದಾದ ಒಂದು ರೈಟ್ಸ್ ಇದೆ. ಸೊ ದೇ ಆಲ್ಸೋ ಫೈಟ್ ಫಾರ್ ದೇರ್ ರೈಟ್ಸ್. ಸೊ ಹೀಗಾದ ರೀತಿಯಲ್ಲಿ ಎಲ್ಲ ಸರಿಸಮಾನ ಅಂತಸ್ತಿನಲ್ಲಿರುವ ಅಥವಾ ಸರಿಸಮಾನ ವಿದ್ಯಾವಂತರಾಗಿದ್ದಾಗ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತಾರೆ ಅಂತ ಅನ್ಸುತ್ತೆ. ಎಡುತ್ತಾರೆ ಅನ್ನೋದಕ್ಕಿಂತ ಜಾಸ್ತಿ ಅರ್ಥ ಆಗ್ಬೇಕು. ಥಿಯರಿಟಿಕಲಿ ನೋಡಿದಾಗ ಇಬ್ರು ಎಜುಕೇಟೆಡ್ ಆಗಿದ್ದಾಗ ಒಬ್ರಿಗೊಬ್ರಿಗೆ ಅರ್ಥ ಆಗ್ಬೇಕು ಅವ್ರು ಯಾವ ರೀತಿ ಇರ್ತಾರೆ ಅಂತ. ಬಟ್ ಇದೇ ರೀತಿಯಲ್ಲಿ ಆನ್ ದ ಫ್ಲಿಪ್ ಸೈಡ್ ಆಫ್ ಇಟ್ ನಾವು ಈಗೋ ಕ್ಲಾಶಸ್ ನೋಡ್ತೀವಿ. ನಾನ್ ಯಾವ್ದು ಕಮ್ಮಿ, ನಾನು ನಿನ್ಮೇಲೆ ಯಾವುದೇ ರೀತಿಯಲ್ಲಿ ಡಿಪೆಂಡ್ ಆಗಿಲ್ಲ, ಫೈನಾನ್ಷಿಯಲಿ ನಾನು ಇಂಡಿಪೆಂಡೆಂಟ್, ಅದನ್ನೇ ಎಂಪವರ್ಮೆಂಟ್ ಅಂತ ಹೇಳೋದು. ಸೊ ಈ ರೀತಿಯಲ್ಲಿ ಅದು ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದಾಗ ಚಿಕ್ಕ ಚಿಕ್ಕ ವಿಚಾರಗಳು ದೊಡ್ಡದಾಗ್ತಾ ಹೋಗುತ್ತೆ. ದೊಡ್ಡದಾದ್ರಿಂದ ಕ್ಲಾಶಸ್. ಮತ್ತೆ 3 ತರ ಮ್ಯಾರೇಜಸ್, ಒಂದು ಅರೇಂಜ್ಡ್ ಮ್ಯಾರೇಜಸ್ ಅಷ್ಟೇ, ಅಗ್ರೀಡ್ ಅಂಡ್ ಅರೇಂಜ್ಡ್, ಬರೀ ಅಗ್ರೀಡ್ ಅಷ್ಟೇ. 3 ರೀತಿಯಲ್ಲಿ ರಿಸ್ಕ್ ಬಂದಾಗ ಅರೇಂಜ್ಡ್ ಮತ್ತೆ ಅಗ್ರೀಡ್ ಅಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ. ಅಗ್ರೀಡ್ ಅಲ್ಲಿ ಏನು ಅಂದ್ರೆ ಗಂಡ ಹೆಂಡತಿ ನೀವಿಬ್ಬರೇ ಏನೇ ತೊಂದರೆ ಆದ್ರೂ ನೀವೇ ನೋಡ್ಕೊಳ್ಳಿ. ಲವ್ ಮ್ಯಾರೇಜ್ ಇರ್ಬೋದು, ಇಂಟರ್ ಕ್ಯಾಸ್ಟ್, ಇಂಟರ್ ರಿಲಿಜನ್ ಈ ತರ ಇರ್ಬೋದು. ಸೊ ಸಪೋರ್ಟ್ ಕಮ್ಮಿ ಇರುತ್ತೆ. ಸೊ ಈ ತರದ್ರಲ್ಲಿ ಅವ್ರು ಯಾವ ರೀತಿ ಕಿತ್ತಾಡ್ಕೊಳ್ತಾರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಅಗ್ರೀಡ್ ಅಂಡ್ ಅರೇಂಜ್ಡ್ ಆದ್ರೆ ಸೇಫೆಸ್ಟ್. ಸೊ ದಟ್ ಫ್ಯಾಮಿಲಿನೂ ಬರುತ್ತೆ, ಅವರು ಒಪ್ಕೊಂಡಿರ್ತಾರೆ, ಅರ್ಥ ಆಗಿರುತ್ತೆ. ಸೊ ವೆಸ್ಟರ್ನ್ ಕಾನ್ಸೆಪ್ಟ್ಗೂ ನಮ್ಗೂ ತುಂಬಾ ಡಿಫ್ರೆನ್ಸಸ್ ಇರ್ತಾ ಇತ್ತು. ಇವಾಗ ಆ ಡಿಫ್ರೆನ್ಸಸ್ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇದೆ. ಅನೇಕ ಸಾಂಸಾರಿಕ ಜಗಳದಲ್ಲಿ ಇವರಿಬ್ಬರೇ ಅಲ್ಲ, ಇಡೀ ಫ್ಯಾಮಿಲಿ ರೆಸ್ಪಾನ್ಸಿಬಲ್. ನೀವು ನೋಡಿ, ಇಬ್ರು ಒಳ್ಳೆಯವರು ಇರ್ತಾರೆ, ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅನ್ಫಾರ್ಚುನೇಟ್ಲಿ ಅವತ್ತಿನ ಟಾಪಿಕ್ ಜಗಳಕ್ಕೆ ಕಾರಣ ಅವ್ರದ್ದು ಅಲ್ಲ, ಇವ್ರದ್ದು ಅಲ್ಲ, ಬೇರೆ ಯಾರ್ದೋ ಇರುತ್ತೆ. ಒಂದು ಸಂಸಾರ ಆ ಯೂನಿಟ್ ನಲ್ಲಿ ಶುರು ಆಗುತ್ತೆ. ಬಹಳ ಸಾರಿ ನಾವು ಅನ್ಕೋತೀವಿ ಇವರಿಬ್ರು ಗಂಡ ಯಾವ್ದೋ ವಿಚಾರಕ್ಕೆ, ಅದಕ್ಕೆ ಸಂಬಂಧನೇ ಇರಲ್ಲ. ಅಂಡ್ ಡೌರಿ ಬಗ್ಗೆ ಇನ್ನೊಂದು ನಾ ಹೇಳ್ತೀನಿ. ಬಹಳ ಜನ ಹೇಳ್ತಾರೆ ಡೌರಿನ ಕೇಳಿ ಜಗಳಗಳ, ಎಷ್ಟೋ ಜನ ಕೊಡ್ತೀವಿ ಅಂತ ಹೇಳಿ ಮೋಸ ಮಾಡಿರ್ತಾರೆ. ಈ ಪಾಯಿಂಟ್ ಬಹಳ ಸಾರಿ ಮೆನ್ಷನ್ ಮಾಡಲ್ಲ. ಅವರೇ ತಮ್ಮ ಪ್ರತಿಷ್ಠೆಗೋಸ್ಕರವಾಗಿ ನಾವು ಗಂಡಿಗೆ ಕಾರ್ ಕೊಡ್ತೀವಿ, ಮನೆ ಕೊಡ್ತೀವಿ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡ್ಬಿಟ್ಟಿರ್ತಾರೆ. ಕೊಟ್ಟಿರಲ್ಲ. ಇವ್ರ ಕಡೆಯವರು ಅವಮಾನ ಮಾಡ್ತಿರ್ತಾರೆ. ನಿನ್ಗೆ ಅದು ಕೊಡ್ತೀನಿ ಅಂದ್ರು, ಇದು ಕೊಡ್ತೀನಿ ಅಂದ್ರು, ಕೊಟ್ಟೇ ಇಲ್ಲ ಅಂತಾರೆ. ಇವ್ರಿಗೆ ಬೇಕು ಇರಲ್ಲ, ಬೇಕಿರ್ತದೆ ಬಟ್ ಕೇಳಿರಲ್ಲ. ಬಟ್ ಇಂಥ ವಿಚಾರನ ಬಹಳ ಸಾರಿ ಪಿಕ್ಚರ್. ನೀವೇನ್ ಹೇಳ್ತೀರಿ ಸರಸ್ವತಿ ಅವರೇ, ನಿಮ್ಮ ಕಡೆ ಎಷ್ಟು ಜನ ಗಂಡಸರು ಬರ್ತಾರೆ ಅಂತ? ನಮ್ಗೆ ಈ ವರದಕ್ಷಿಣೆ ಕಿರುಕುಳ ಆರೋಪದಲ್ಲಿ ನಮ್ಮನ್ನ ವಿನಾಕಾರಣ ಪೊಲೀಸ್ ಸ್ಟೇಷನ್ ಅಥವಾ ಗಂಡ್ ಮಕ್ಳು ಸಾಮಾನ್ಯ ಡಾಕ್ಟರ್ ಹತ್ರ ಹೋಗೋದಕ್ಕಿಂತ ಹೆಚ್ಚಾಗಿ ಸಂಸ್ಥೆಗಳಿಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಡಾಕ್ಟರ್ ಹತ್ರ ಹೋಗಿ ಹೇಳ್ಕೊಳ್ಳುವಂತದಕ್ಕೆ ಮನಸ್ಸು ಇರೋದಿಲ್ಲ ಎಷ್ಟೋ ಜನಗಳಿಗೆ. ಸೊ ಡಾಕ್ಟರ್ ಗೊತ್ತಿಲ್ಲ. ಅದೇ ಈಗ ಡಾಮಿನೇಟ್ ಗಂಡಸರು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಗಂಡ ಹುಡುಗನ ಎತ್ತಿರೋದು ಒಂದು ಹೆಣ್ಣೆ, ಗಂಡನ ಮದ್ವೆ ಆಗಿರೋದು ಒಂದು ಹೆಣ್ಣೆ. ಈ 2 ಹೆಣ್ಣುಗಳು ಸರಿ ಇದ್ರೆ ಖಂಡಿತ ಆ ಗಂಡು ಯಾವುದೇ ಸುದ್ದಿಗೂ ಬರೋದಿಲ್ಲ, ಆರಾಮಾಗಿರ್ತಾನೆ. ಅವನು ಗಂಡು ಅನ್ನೋ ಒಂದು ವ್ಯಕ್ತಿ ಇದೆಯಲ್ಲ, ಅದು ಒಂದು ಮಗು ತರ. ಅವನ್ನ ಬೇಕಾದ್ರೆ ಪ್ರೀತಿಯಿಂದ ಹೇಗ್ ಬೇಕಾದ್ರೂ ಸರಿ ಮಾಡ್ಬೋದು, ಬೇಕಾದ್ರೆ ಅವನ್ನ ಕೆಟ್ಟ ದಾರಿನಲ್ಲೂ ತರ್ಬೋದು, ಒಳ್ಳೆ ದಾರಿನಲ್ಲೂ ತರ್ಬೋದು. ಇದು ಖಂಡಿತ ಅದು ಹೆಣ್ಣಿನ ಶಕ್ತಿ ಇದೆ. ತಾಯಿ ಮತ್ತೆ ಹೆಂಡತಿ ಇವರಿಬ್ಬರೇ ಹಾಳು ಮಾಡ್ತಾರೆ ಗಂಡಸರ. ಹೆಂಡತಿ ಹೇಳ್ಕೊಡ್ತಾ ಇರ್ಬೋದು, ಅವರು ಸರಿ ಮಾಡ್ಬೋದು ಅಂದ್ರಲ್ಲ, ಹಾಗಾದ್ರೆ ಗಂಡಸರು ಸರಿಗಿರಲ್ಲ, ನಾವು ಸರಿ ಮಾಡ್ಬೋದು. ಈಗ ಸಂಸಾರದಲ್ಲಿ ಕಲಹ ಬರೋದಕ್ಕೆ ಈಗ ಹೆಂಡತಿ ಮೇಲೆ ಗಂಡ ರೇಗಾಡ್ತಾನಂದ್ರೆ ಅತ್ತೆ ಕಾರಣ ಇರ್ಬೋದು. ಅಲ್ಲ ಮೇಡಮ್, ನೀವ್ ಹೇಳಿದ್ರಿ ಕರೆಕ್ಟ್. ರೋಡಲ್ಲಿ ಹೋಗೋರ್ಗೆ ಯಾಕೆ ರೇಗಾಡಲ್ಲ ಅಂತ ಇವ್ರು ಕೇಳಿದ್ರು. ಆದ್ರೆ ರೋಡಲ್ಲಿ ಹೋಗೋರ್ಗೆಲ್ಲ ಅವ್ನು ತಂದು ಹಾಕೋದಿಲ್ಲ, ರೋಡಲ್ಲಿ ಹೋಗೋರ್ಗೆಲ್ಲ ಅವ್ನು ಗಿಫ್ಟ್ ಕೊಡೋದಿಲ್ಲ, ರೋಡಲ್ಲಿ ಹೋಗೋರ್ಗೆಲ್ಲ ಅವ್ನು ಆಸ್ತಿ ಮಾಡೋದಿಲ್ಲ. ತನ್ನ ಪ್ರೀತಿ ಎಲ್ಲಿರುತ್ತೆ, ಕೋಪನೂ ಅಲ್ಲೇ ಇರುತ್ತೆ. ಇವತ್ತಿನ ಸಿಚುವೇಶನ್ ಕೋಪ ಎರಡು ಒಂದೇ ಕಡೆ ಇರುತ್ತೆ. ಅವಾಗಿನ ಸಿಚುವೇಶನ್ ಪ್ರಕಾರ ತಂದ್ ಹಾಕ್ತಿದ್ದ. ಇವತ್ತಿನ ಸಿಚುವೇಶನ್ ಪ್ರಕಾರ ಎಷ್ಟೋ ಜನ ಹೆಂಡ್ತಿರು ಅವರು ದುಡಿತಿದ್ದಾರೆ, ಅವರು ಸರಿಸಮಾನವಾಗಿ ಜೀವನ ನಡೆಸ್ತಿದ್ದಾರೆ. ಬರೀ ಊಟ ತಂದಾಕಲ್ಲ, ಪ್ರೀತಿಯಿಂದ ಪ್ರತಿಯೊಂದು ತನ್ನ ಹೆಂಡತಿ ಮಕ್ಕಳಿಗೆ ಅಂತ ಮಾಡೋನ್ಗೆ ಪ್ರೀತಿ ಮಾಡೋ ಹಕ್ಕಿದ ಕಡೆ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋ ಹಕ್ಕು ಇರುತ್ತೆ. ಈಗೇನಾಗಿದೆ, ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಒಂದು ಬಂದಿದೆ. ಆ ವೈಲೆನ್ಸ್ ಅಲ್ಲಿ ಏನಂತ ಹೇಳಿದ್ದಾರೆ, ಹೆಂಡತಿನ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳಂಗಿಲ್ಲ, ಹೋಗು ಅಂತಾನು ಹೇಳಂಗಿಲ್ಲ, ಸಂಪಾದನೆ ಮಾಡಿದ್ನ ಏನ್ ಮಾಡಿದೆ ಅಂತ ಕೇಳಂಗಿಲ್ಲ, ಯಾಕೆ ಲೇಟ್ ಆಯ್ತು ಅಂತ ಕೇಳಂಗಿಲ್ಲ. ಅಷ್ಟು ಬಿಟ್ಟಾಕಿ ಅಡಿಗೆ ಯಾಕೆ ಮಾಡಿಲ್ಲ ಅಂತ ಕೇಳಂಗಿಲ್ಲ, ಅಡಿಗೆ ಯಾಕೆ ಮಾಡಿ ಇಲ್ಲಿ ಕೇಳಿ, ಅಡಿಗೆ ಯಾಕೆ ಮಾಡಿಲ್ಲ ಅಂತ ಕೇಳಂಗಿಲ್ಲ. ಅಟ್ಲೀಸ್ಟ್ ಅದು ಬೇಡ, ಹೋಗೇ ಬಾರಿ ಅಂತಾನು ಏಕವಚನ ಮಾತಾಡ್ಸಂಗಿಲ್ಲ. ಅಂದ್ರೆ ಏನೂ ಮಾಡಕ್ ಆಗಲ್ಲ ಅಂದ್ಮೇಲೆ ಅವ್ನ ಪ್ರೀತಿಯಲ್ಲಿಂದ ಬರುತ್ತೆ ಅವನ್ಗೆ. ಪ್ರೀತಿಗೂ ಸರ್ಕಾರದ ವೈಲೆನ್ಸ್ ಹಾಕ್ತೀನಿ, ನಾನು ಡೌರಿ ಕೇಸ್ ಹಾಕ್ತೀನಿ ಅಂತ ಹೇಳಿದಾಗ ಅವ್ನು ಮಾನಸಿಕವಾಗಿ ಅವನು ದೂರ ಆಗ್ತಾನೆ. ಇಬ್ರು ಹೆಂಗಸರು ಕುಂತಿದ್ದಾರೆ, ಹೆಂಗಸರನ್ನ ಶೋಷಣೆ ಮಾಡೋರು ಗಂಡಸರಲ್ಲ, ಅತ್ತೆ ಸೊಸೆ ಇಬ್ರು ಹೆಂಗಸರೇ. ಮಧ್ಯೆ ಪಾಪ ಸ್ಕೇಪ್ ಗೋಟು ಗಂಡಸ ಬಹಳ ಸಾರಿ ಅದಂತೂ ಸತ್ಯ. ಖಂಡಿತ ಪ್ರೀತಿ ಬರ್ಬೇಕು. ಒಂದು ಒಳ್ಳೆ ಹೆಂಡತಿದ್ರೆ ತನ್ನ ಹೆಂಡತಿನ ನೀವು ಹೇಳಿದಾಗ ನಿರೂಪಿಸ್ಕೊಳ್ತಾ ಗಂಡು ಅನ್ನೋ ಒಂದು ವ್ಯಕ್ತಿ ಇದೆಯಲ್ಲ, ಅದನ್ನ ಯಾವ ತರ ಬೇಕಾದ್ರೂ ಅನ್ಫಾರ್ಚುನೇಟ್ಲಿ ತಾಯಿ ಸೊಸೆನೇ ಬೇರೆ ತರ ಟ್ರೀಟ್ ಮಾಡ್ತಾಳೆ, ಮಗಳನ್ನೇ ಬೇರೆ ತರ ಟ್ರೀಟ್ ಮಾಡ್ತಾಳೆ. ಮಗಳನ್ನೇ ಬೇರೆ ತರ ಟ್ರೀಟ್ ಮಾಡ್ತಾಳೆ.
ಬಹಳಷ್ಟು ಇದು ಮೇಲ್ ಒಂದ್ ಡಾಮಿನೇಟಿಂಗ್ ನಿಮಿಷ. ಸೊಸೈಟಿ ಹೌದು, ಅದ್ರೊಳಗೆ ಏನು? ಆದ್ರೆ ಈಗ ದೌರ್ಜನ್ಯದ ಪ್ರಕರಣಗಳು ತಗೊಂಡ್ರೆ ಹೌದು. ಮಹಿಳೆಯರಲ್ಲಿ ಜಾಸ್ತಿ ಇದೆಯಾ ಈ ರೀತಿ ತೊಂದರೆಗಳು, ಗಂಡ್ಮಕ್ಳಲ್ಲಿ ಜಾಸ್ತಿ ಇದೆ ಅದು ಅದೇ ಪ್ರೀತಿಗೆ ವ್ಯವಸ್ಥೆಗಳನ್ನೆಲ್ಲ ನಾನು ಸರಿಸಮಾನವಾಗಿ ಕೊಟ್ಟ ಮೇಲೆ ಅವ್ನು ಪ್ರೀತಿಸ್ಬೇಕು, ಅವಾಗ ಪ್ರೀತಿ ಹುಟ್ಟತ್ತೆ ಅನ್ನೋದಲ್ಲ. ಪ್ರೀತಿ ಪ್ರಕೃತಿ ದತ್ತವಾಗಿ ಬಂದಿರೋಂಥದ್ದು. ಒಂದು ಗಂಡು ಹೆಣ್ಣಲ್ಲಿ ಆಗೇ ಆಗತ್ತೆ. ಅವಾಗ ನಾವು ಅಂತಸ್ತು ಏನು, ಎಜುಕೇಶನ್ ಏನು ನೋಡ್ರಲ್ಲ. ಎಷ್ಟೊಂದ್ ಸತಿ ಲವ್ ಇಸ್ ಬ್ಲೈಂಡ್. ಸೊ ಅವಳು ಅದನ್ನೆಲ್ಲ ನೋಡ್ಕೊಂಡ್ರೆ, ನನಗೆ ಸರಿಯಾಗಿ ಮಾಡಿದ್ರೆ ಮಾತ್ರ ನನಗೆ ಪ್ರೀತಿ ಹುಟ್ಟತ್ತೆ ಈಗ ಅನ್ನೋದು ತಪ್ಪಾಗತ್ತೆ. ಸರಸ್ವತಿ ಅವ್ರು ಏನ್ ಹೇಳ್ತಾರಂದ್ರೆ, ಒಂದು ಹೆಂಗಸು ಸ್ವಾತಂತ್ರ್ಯವನ್ನ ಹುಡುಕ್ತಾಳೆ, ಒಂದು ಗಂಡಸು ಅನ್ಯೋನ್ಯತೆಯನ್ನ ಹುಡುಕ್ತಾನೆ. ಇಲ್ಲ, ಹೆಣ್ಣು ಪ್ರೀತಿಯ ಪ್ರತಿರೂಪ. ಅವಳು ಪ್ರೀತಿ ಇರೋದಕ್ಕೆ ಇನ್ನೊಂದು ಮಗುನ 9 ತಿಂಗಳು ಹೊತ್ತು ಅವಳು ಅದಕ್ಕೆ ಜನ್ಮ ಕೊಡೋದು. ಅದು ಗಂಡು ಮಗು ಆಗಿರ್ಲಿ ಹೆಣ್ಮಗು ಆಗಿರ್ಲಿ, ಅವಳು ಯಾವತ್ತೂ ಆತರ ಲಿಂಗ ಭೇದ ಕೂಡ ಮಾಡೋದಿಲ್ಲ. ಹೆಣ್ಮಗು ಬೇಡ ಅಂತ ನೋಡೆ ತಾಯಿಯಮ್ಮ. ನಾ ಹೇಳ್ತೀನಿ, ಇದು ಈ ವಿಚಾರದಲ್ಲಿ ನಾವು ಒಪ್ಕೊಳ್ಳೋದಿಲ್ಲ. ಬಹಳ ಸಾರಿ ಹೆಣ್ಮಗ ಹುಟ್ಟಿದಾಗ ಬೇಜಾರ್ ಮಾಡ್ಕೊಳ್ಳೋಳು ತಾಯಿ, ತಾಯಿ ಅವರ ಅಮ್ಮ, ಎಲ್ಲಾ ತಾಯಿಗೂ ಅವರ blame ಮಾಡ್ಬಾರ್ದು. ಅತ್ತೆ. ಎಲ್ಲಾ ನಾನು blame ಪ್ರೊಫೆಸರ್ ಬಹಳ ಸಾರಿ ನೋಡ್ತೀವಿ. ಅನ್ಫಾರ್ಚುನೇಟ್ಲಿ ಹೆಣ್ಣಿಗೆ ಶತ್ರು ಹೆಣ್ಣು, ಗಂಡ ಅಲ್ಲ. ಈಗ ಹೆಣ್ಣು ಮಗು ಹುಟ್ಟಿದಾಗ ಬೇಜಾರ್ ಮಾಡ್ಕೊಳ್ಳೋರೆ ಅವರು. ಇತ್ತೀಚಿನ ಪ್ರಕರಣಗಳನ್ನ ತಗೊಳ್ಳೋಣ. ಯಾಕಂದ್ರೆ ಜಾಗೀರಾಗಿರುವಂತಹ ಪ್ರಕರಣಗಳು, ಯಾವ ರೀತಿ ಹೆಣ್ಣು ಶೋಷಣೆಗೊಳಗಾಗಿದ್ದಾಳೆ, ಇಷ್ಟು ದಿನ ಯಾಕೆ ಹೆಂಗಸು ಮನೆಯಿಂದ ಹೊರಗಡೆ ಬರ್ತಿರ್ಲಿಲ್ಲ, ಈಗ ಯಾಕೆ ದನಿ ಎತ್ತುತ್ತಾ ಇದ್ದಾಳೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋಣ. ಮತ್ತೆ ಇತ್ತೀಚೆಗೆ ನಡೆದಂತಹ ಘಟನೆಗಳು, ಆ ಘಟನೆಗಳಲ್ಲಿ ಯಾರು ಯಾರ ಮೇಲೆ ಶೋಷಣೆಗಳನ್ನ ಮಾಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ವೀಕ್ಷಕರು, ಒಂದು ಸಣ್ಣ ಬ್ರೇಕ್ ನಂತರ.